ಅದೆಷ್ಟೋ ಭವನಗಳನ್ನು ಪಡೆದಂತಹ ನಾವು ಅನ್ಯ ದಾರಿ ಕಾಣದೆ ನಮ್ಮ ಜೀವನ ವ್ಯರ್ಥ ಎಂಬಂತಹ ಸ್ಥಿತಿಯಲ್ಲಿ ಇದ್ದುಕೊಂಡು ನಿನ್ನನ್ನು ಈ ರೀತಿಯಾಗಿ ಕಂಡೆವಮ್ಮ. ಅಮ್ಮ, ನಮಗೆ ಬಂದಂತಹ ಪರಿಭವವನ್ನು ದೂರ ಮಾಡುವರೆ ಅಸಾಧ್ಯವಾಗಿ ನಾವೆಲ್ಲರೂ ನಿನ್ನ ಮೊರೆ ಹೊಕ್ಕಿದ್ದೇವಮ್ಮ. ನೀನೇ ಗತಿದಾಯ. ಭಯಪಡಬೇಡಿ, ಭಯಪಡಬೇಡಿ. ಮನದೇ ಚಿಂತಿಸಬೇಡ. ನೀವೆಲ್ಲರೂ ಈ ರೀತಿಯಾಗಿ ಕಂಗೆಟ್ಟು ಹೋದರೆ ಮಕ್ಕಳೇ, ಮಾಡಬಾರದಂತಹ ಅನ್ಯಾಯವನ್ನು ಮಾಡುತ್ತಾ ಇದ್ದಾನೆಯೇ? ದೈವ ಬಲ, ಜನಬಲ, ಅಧಿಕಾರವನ್ನು ವೃದ್ಧಿಸಿಕೊಂಡು ತಾನೇ ತ್ರಿಜಗಾಧಿಪತಿಯಾಗಿ ಮೆರೆಯುವುದಕ್ಕಾಗಿ ಹೊರಟು ನಿಂತನೆ. ದೇವಾದಿ ದೇವತೆಗಳಾದಂತಹ ನಿಮಗೆಲ್ಲ ದಿಕ್ಕುದೆಸೆ ಇಲ್ಲದಂತೆ ಮಾಡಿಬಿಟ್ಟನೆ. ಧರ್ಮ ಸಾಕ್ಷಿಗಳಾದಂತಹ ಸೂರ್ಯಚಂದ್ರವರ ಸಂಚಾರಕ್ಕೆ ತಡೆಗೋಡೆಯಾಗಿ ನಿಂತನೆ. ಭಯಪಡಬೇಡಿ. ಧರ್ಮವನ್ನು ಮೆಟ್ಟಿ ಅಧರ್ಮದಲ್ಲಿ ತಾಂಡವಾಡುತ್ತಿರುವಂತಹ ಆ ದಾನವನನ್ನು ಕೆರೆ ಹೋಗ್ತೇನೆ. ನಿಮ್ಮೆಲ್ಲರನ್ನು ಅನುಪಮದಿಂದ ರಕ್ಷಣೆ ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಜಯ ಜಯ ಜಯ. ಅಮ್ಮ, ಓ, ನೀನೇನು ಅಭಯವನ್ನು ಕೊಟ್ಟಿದ್ದಿ, ಆದರೆ ಅವನನ್ನು ವಧಿಸುವಂತಹ ಒಂದು ಚಂದ ಉಂಟಲ್ಲಮ್ಮ, ಅದನ್ನು ನನಗೆ ತುಂಬಾ ಕಾಣಬೇಕು. ಮಕ್ಕಳೇ, ಮಕ್ಕಳೇ, ದಾನವನನ್ನು ವಧಿಸುವಂತಹ ಚಂದವನ್ನು ಕಣ್ತುಂಬ ಕಾಣಬೇಕು. ಲೋಕೋದ್ಧಾರ ಮಾಡುವಂತಹ ಆ ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು ಎನ್ನುವಂತಹ ತವಕವೇ ನಿಮ್ಮ ಆ ಸಂಕಲ್ಪವನ್ನು ಈಡೇರಿಸಿಕೊಡುತ್ತೇನೆ. ಇನ್ನು ಮುಂದೆ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಇರುವುದು ಬೇಡ. ದಾನವನಿಂದ ಕಷ್ಟ ಎಂಬುದು ಕಟ್ಟಿಟ್ಟ ಬುದ್ಧಿ. ಆದ್ದರಿಂದ ಈ ಅಂಬಾವನದಲ್ಲಿ ಇದ್ದುಕೊಂಡು ದಾನವನನ್ನು ಯಾವ ರೀತಿ ಓದಿರುತ್ತೇನೆ ಆ ಸಂಹಾರ ಲೀಲೆಗಳನ್ನು ಕಂಡು ನೀವೆಲ್ಲರೂ ಕೃತಾರ್ಥರಾಗಿರಿ. ಮಕ್ಕಳೇ, ನಾನು ಒಬ್ಬನೇ ಇರುವುದಲ್ಲ, ನನ್ನ ಜೊತೆಯಲ್ಲೆಲ್ಲ ಇದ್ದಾರೆ ನೋಡಿ ದೇವತೆಗಳು. ಅವರಿಗೂ ನಾನೊಂದು ಆಜ್ಞೆ ಕೊಡ್ತೇನಮ್ಮ. ಏನೆಂದು? ಯಾರು ಎದ್ದು ಹೋಗಬೇಡಿ. ಅಮ್ಮನ ಲೀಲೆ ಏನು ಅಂತ ಇನ್ನೂ ಗೊತ್ತಾಗ್ತದೆ. ಅರ್ಧದಲ್ಲಿ ಎಲ್ಲಿಯಾದ್ರೂ ಎದ್ದು ಹೋದ್ರೆ ನಿಮಗೆ ಪರಮ ಪಾತಕ. ಆದಿತ ಮನೆಯ ಗಡಿಯಲ್ಲಿ ಶುಭವಾಗಲಿ ಮಕ್ಕಳೇ, ಹೋಗಿರಿ, ಧೈರ್ಯದಿಂದ ಇದ್ದುಕೊಳ್ಳಿ. ಕಮ್ಮಣಿಯನ್ನು ಒರೆಸಿದ ಹಾಗಾಯಿತು. ದುರುಳ ಕಂಭಾಸುರನ ವಧೆಯನ್ನು ಶೀಘ್ರದಲ್ಲೇ ಮಾಡಿ ಲೋಕೋದ್ಧಾರ ಮಾಡುತ್ತೇನೆ ಎಂಬ ಹಾಗೆ ಅಭಯ ಎನ್ನುವಂತಹ ಹಸ್ತವನ್ನು ದೇವತೆಗಳ ನೆತ್ತಿಯ ಮೇಲೆ ಇರಿಸಿದ ಹಾಗಾಯಿತು. ಯಾವ ರೀತಿಯಾಗಿ? ಸರಿ ಸರಿ, ಈ ಪೂರ್ವದಲ್ಲೇ ಭೈರವಿ ಯಾಗವನ್ನು ಮಾಡುವುದರ ಮೂಲಕ ನನ್ನನ್ನು ಮೆಚ್ಚಿಸಿಕೊಂಡವ ಆತನಾಗಿದ್ದಾನೆ. ಹಾಗಿದ್ರೆ ನನ್ನ ಮಗನೇ ಅಲ್ಲವೇ? ಈ ಹೊತ್ತಿನಲ್ಲಿ ಸಹವಾಸ ದೋಷದಿಂದ ಇಂತಹ ಕೃತ್ಯಕ್ಕೆ ಆತ ಒಳಗಾಗುವುದಕ್ಕೂ ಸಾಧ್ಯ ಉಂಟು. ಆದ್ದರಿಂದ ಆತನಿಗೆ ಒಂದೆರಡು ನೀತಿಯ ಮಾತುಗಳನ್ನು ಹೇಳಬೇಕಾಗಿದೆ. ನಾನೇ ಹೋಗುವುದೇ? ನಾನು ಹೋಗುವುದಲ್ಲ, ಸೂಕ್ತನಾದಂತಹ ಆಳನ್ನಲ್ಲಿಗೆ ಕಳುಹಿಸಿಕೊಡಬೇಕು. ಅಂತಿಂತವರು ಬೇರೆ ಯಾರೂ ಅಲ್ಲ, ಎಲ್ಲಿಗೂ
ದೊರೆಗಳಿಗೆ ನಮನ ಸಲ್ಲಿಸಿದ್ದೇನಮ್ಮ. ಕರೆಯುವ ಕರೆಯಲ್ಲಿ ಕಾರಣ ಇಲ್ಲದೆ ಕರೆಯುವರು ನೀವಲ್ಲ ಎಂಬುದನ್ನು ಅರ್ಥೈಸಿಕೊಂಡು ಸರಿ ಓಡಾಡಿಕೊಂಡು ನಿಮ್ಮ ಪದ ಸನ್ನಿಧಿಗೆ ಬಂದಿದ್ದೇನೆ. ಅಮ್ಮ, ಪ್ರೀತಿಯಿಂದ ನನ್ನನ್ನು ಕರೆಸಿಕೊಂಡಿದ್ದೀರಿ ಆದ್ರೆ ಯಾವುದೋ ಒಂದು ಮಹತ್ಕಾರ್ಯ ನನ್ನಿಂದ ಮಾಡಿಸಕ್ಕೆ ಇದ್ದೀರಿ ಎನ್ನುವುದಂತೂ ಸ್ಪಷ್ಟ. ನನ್ನಿಂದ ಏನಾಗಬೇಕು? ಸನ್ನಿಧಿಯಿಂದ ಅಪ್ಪಣೆ ಆಗ್ಬೇಕಮ್ಮ. ಮಗನೇ ಅಷ್ಟಭುಜೆಯಾಗಿ ಪ್ರಸನ್ನವಾಗಿದ್ದೇನೆ. ಈ ಹೊತ್ತಿನಲ್ಲಿ ನಿನ್ನನ್ನು ಕರೆಸಿಕೊಂಡಿದ್ದೇನೆ. ಕಾರಣ ಎಲ್ಲದೆ ಕರೆಸಿಕೊಂಡದ್ದಲ್ಲ ಮಗನೇ, ಧರ್ಮಕ್ಕೆ ಬೇಕಾಗಿ ಶ್ರಮಿಸುವವ. ಅಧರ್ಮ ಎಲ್ಲಿ ಮೇಲೇರುತ್ತಾ ಉಂಟು ಅಂತ ಅಧರ್ಮವನ್ನು ನಾಶಕ್ಕೆಡಬೇಕಾದ್ದು ನಮ್ಮ ಕರ್ತವ್ಯ. ಮೂರು ಲೋಕದ ತಾಯಿ ಅಂದ ಬಳಿಕ ಅನ್ಯಾಯ ಅಧರ್ಮಗಳಿಗೆ ಅವಕಾಶವನ್ನು ಕೊಡಬಹುದೇ? ಖಂಡಿತ ಇಲ್ಲ. ಕಂಹಾಸುರ ಎನ್ನುವಂತಹ ದುಷ್ಟನು ಈ ಹೊತ್ತಿನಲ್ಲಿ ಆತನ ಅನುಯಾಯಿಗಳನ್ನು ಜೊತೆ ಸೇರಿಸಿಕೊಂಡು ಧರೆಯ ಕಡೆ ನೋಡಿದೆಯಾ? ಲೋಕ ಕಲ್ಯಾಣಕ್ಕಾಗಿ ಆಗಬೇಕಾದಂತಹ ಯಾಗ ಯಜನಾದಿಗಳನ್ನು ಕೆಡಿಸ್ತಾ ಇದ್ದಾನೆ. ಗೋ ಬ್ರಾಹ್ಮಣರನ್ನು ಪೀಡಿಸುತ್ತಾ ಇದ್ದಾನೆ. ಸಾಲದು ಎಂಬ ಹಾಗೆ ದೇವಲೋಕವನ್ನು ಸೇರಿಕೊಂಡು ದೇವಕಂತಿನಿಯನ್ನು ಸಮರದ ಮೂಲಕ ಹೊರಗುರುಳಿಸಿ ಅಲ್ಲಿಯೂ ತನ್ನದಾದ ಅಧಿಕಾರವನ್ನು ಸ್ಥಾಪಿಸ್ತಾ ಇದ್ದಾನೆ. ಧರ್ಮ ನಾಶವಾಗಿ ಹೋಗಿದೆ, ಅಧರ್ಮ ತಾಂಡ ಮಾಡುತ್ತಾ ಉಂಟು. ಮಗನೇ, ಆತನನ್ನು ವಿಚಾರಿಸುವುದಕ್ಕಾಗಿ ಏನು ತಂದ ನಿನ್ನ ಅಭಿಪ್ರಾಯ? ರಾಕ್ಷಸಿ ಸ್ವಭಾವದವರು, ರಾಕ್ಷಸರು ಹುಟ್ಟಿದ ಕ್ಷಣದಲ್ಲಿ ಜೀವನದಲ್ಲಿ ಅನ್ಯಾಯವನ್ನೇ ಮಾಡಿದ್ದು ನಾವು ಕೇಳಿದ ವಿಚಾರ. ಸರಿ, ಈ ಹೊತ್ತಿನಲ್ಲಿ ಕಂಹಾಸುರ ದುಷ್ಟನಾಗಿ ಬರೆಯುತ್ತಿದ್ದಾನೆ ಎಂದಾದ್ರೆ ಅವರಿಗೆ ತಕ್ಕ ಶಾಸ್ತ್ರ ನೀಡುವಲ್ಲಿ ನೀವು ಮುಂದಾಗಲೇಬೇಕು. ಹಾಗಿದ್ದ ನನ್ನನ್ನು ಕರೆಸಿಕೊಂಡಿದ್ದೀರಿ ಅಂತಾದ್ರೆ ಸಂಧಾನ ಮೂಲಕ ಅಂತ ಹೇಳ್ತೀರಲ್ಲ ಅಮ್ಮ, ಅಂತವರಿಗೆಲ್ಲ ಸಮಾಧಾನದ ಮಾತು ಯಾವತ್ತು ಪತ್ತೆ ಆಗ್ಲಿಕ್ಕಿಲ್ಲ. ಆದ್ದರಿಂದ ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿ ಬರ್ತೇನೆ. ನನ್ನನ್ನು ಕಳಿಸುವ ಮಗನೇ. ಸದಾ
ಏನಮ್ಮ? 3 ಲೋಕದ ತಾಯಿ ಎಂದ ಬಳಿಕ ಅವನು ಕೂಡ ನನ್ನ ಮಗನೇ ಆಗಿದ್ದಾನೆ. ಸಕಲ ಜೀವರಾಶಿಗಳು ನನ್ನ ಮಕ್ಕಳೇ ಆಗಿದ್ದಾರೆ. ಮಾತ್ರವಲ್ಲದೆ ಈ ಪೂರ್ವದಲ್ಲಿ ಆ ಕೌಹಾಸುರನು ಭೈರವಿ ಯಾಗವನ್ನು ಮಾಡುವುದರ ಮೂಲಕವಾಗಿ ನನ್ನನ್ನು ಮೆಚ್ಚಿಸಿಕೊಂಡ ಸದ್ಭಕ್ತ ಎನ್ನುವಂತಹ ಉದ್ದೇಶದಿಂದ ಆತ ಕೇಳಿದ ರೀತಿಯಲ್ಲಿ ವರಗಳನ್ನು ಕರುಣಿಸಿದೆ. ಈ ಪ್ರಪಂಚದಲ್ಲಿ ಪುರುಷನಿಂದ ಮರಣವೇ ಬರಬಾರದು ಎನ್ನುವಂತಹ ಅಜೇಯವಾದಂತಹ ವರವನ್ನು ಕೇಳಿಕೊಂಡ. ಅಸ್ತು ಅಂದಿದ್ದೇನೆ. ನನ್ನ ಪರಮ ಭಕ್ತ ಎಂಬ ಹಾಗೆ ನಾನು ತೀರ್ಮಾನಿಸಿಕೊಂಡಿದ್ದೇನೆ. ಅವತ್ತೇ ಒಂದು ಆತನಿಗೆ ಎಚ್ಚರಿಕೆಯ ಮಾತುಗಳನ್ನಾಡಿದ್ದೇನೆ. ಏನಮ್ಮ ಅದು? ವರಗಳನ್ನು ಪಡೆದುಕೊಂಡಿದ್ದೇನೆ ಎನ್ನುವಂತಹ ಕಾರಣದಿಂದಲಾಗಿ ಲೋಕದಲ್ಲಿ ಅನ್ಯಾಯವನ್ನು ಮಾಡಬೇಡ, ಗೋಬ್ರಾಹ್ಮಣರನ್ನು ಪೀಡಿಸಬೇಡ, ದೇವತೆಗಳನ್ನು ಕೆಣಕುವುದಕ್ಕೆ ಹೋಗಬೇಡ, ನಿನ್ನ ಆಳ್ವಿಕೆಗೆ ಒಳಪಟ್ಟಂತಹ ಕ್ಷೇತ್ರದಲ್ಲಿ ಇದ್ದುಕೊಂಡು ವೈಭವದಿಂದ ರಾಜ್ಯಭಾರ ಮಾಡುತ್ತಾ ನೀನೊಬ್ಬ ಸಜ್ಜನನಾಗಿ ಬದುಕಬೇಕು ಎಂಬ ಹಾಗೆ ಎಚ್ಚರಿಕೆ ಮಾತನ್ನಾಡಿದ್ದೇನೆ. ಆದರೆ ನೀತಿ ತಪ್ಪಿ ಹೋದನೆಲ್ಲ ಮುಂದೇನು ಮಾಡುವುದು ಎಂಬಂತಹ ಯೋಚನೆ ಮಗನೇ ಚಿಂತೆ ಮಾಡಬೇಕಾದಿಲ್ಲ. ಈಗ ಸಂಧಾನಕ್ಕೆ ನೀವು ಕಳುಹಿಕೊಡ್ಬೇಕು ಎನ್ನುವಂತ ತೀರ್ಮಾನಕ್ಕೆ ಬಂದಿದ್ದೀರಿ ಅಂತಾದ್ರೆ ಅಮ್ಮ ಆ ಸ್ಥಾನದಲ್ಲಿದ್ದು ಅವರಿಗೆ ಎಚ್ಚರಿಕೆ ನೀಡಬೇಕಾದ್ದು ಸರಿ. ಅಂದ್ರೆ ಈ ಲೋಕದಲ್ಲಿ ಎಲ್ಲರೂ ಎಚ್ಚರದಲ್ಲಿ ಇರ್ಬೇಕು. ಯಾಕೆ? ನಾವು ಮಾಡುವಂತ ಕಾರ್ಯ ಸರಿಯಾದದ್ದು ತಪ್ಪು ಇದನ್ನು ಯೋಚಿಸುವಂತ ಬುದ್ಧಿಶಕ್ತಿ ಎಲ್ಲರಿಗೂ ಇದೆಯಲ್ಲ. ಹಾಗಿರುವಾಗ ಕೆಟ್ಟ ಕಾರ್ಯವನ್ನು ಮಾಡುವಲ್ಲಿ ಎಲ್ಲರೂ ಎಚ್ಚರದಲ್ಲಿರ್ಬೇಕು ಎಂಬುದನ್ನು ಲೋಕಮುಖ್ಯಕ್ಕೆ ತೋರಿಕೊಟ್ಟವರು ನೀವು. ಹೀಗಿರುತ್ತಾ ನೀವಾಗಿ ಹೋಗುವುದು ಸರಿಯಲ್ಲ. ಸಂಧಾನಕ್ಕೆ ನನ್ನನ್ನು ಕಳುಹಿ ಕೊಟ್ಟಿದ್ದೀರಿ ಅಂತ ಆದ್ರೆ ಅಮ್ಮ ಒಂದು ಮಾತು ಹೇಳದೆ ಯಾವುದು? ಹಾಗಾದ್ರೆ ಮಗನೇ ಹೋದಂತಹ ನೀನು ಹೇಗೆ ನನ್ನ ಮಾತನ್ನು ಕೇಳಿಯಾನ ಕಂದ, ನೇರವಾಗಿ ಹೋಗಿ ಇಚ್ಛಾಶಕ್ತಿ ಸಮನ್ವಿತೆಯಾದಂತಹ ನನಗೆ ಆತನನ್ನು ಕೊಟ್ಟು ಕೆಡಹಬಹುದು. ಆದ್ರೆ ಆ ರೀತಿ ಮಾಡುವುದು ಸರಿಯಲ್ಲ. ಆತನಿಗೆ ಈ ಹೊತ್ತಿನಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟು ಸದ್ಧರ್ಮ ಮಾರ್ಗವಾಗಿ ನಡೆಯುವುದಕ್ಕೆ ಯಾರು ಪ್ರೇರೇಪಣೆ ಕೊಡದಿರುವಂತಹ ಕಾರಣದಿಂದಲಾಗಿ ಈ ರೀತಿಯಾಗಿ ನೀತಿ ತಪ್ಪಿ ಹೋಗಿದ್ದಾನೋ ಏನು. ಅಮ್ಮ ಆದ್ದರಿಂದ ನೀನು ಹೋಗಬೇಕು ಮಗನೇ. ಪ್ರಯತ್ನ ಮಾಡ್ತೇನೆ. ಪ್ರಯತ್ನ ಮಾಡು. ಕೃತಿ ಕೆಡುಕು ಉಪೇಕ್ಷೆಯಲ್ಲಿ, ಧೃತಿ ಕೆಡುಕು ನಿಸ್ಸಂಗದಲ್ಲಿ, ಮತಿ ಕೆಡುಕು ಮದ್ಯಪಾನದಲ್ಲಿ, ಕೆಲವರ ಕೆಟ್ಟವರ ಸಹವಾಸದಿಂದ ಅವರ ಒಳ್ಳೆ ಬುದ್ಧಿಯು ಹಾಳಾಗ್ತದೆ. ಹೀಗಾಗಿ ಕೌಹಾಸುರ ಅದೆಷ್ಟೋ ಬಳಗವರು ಸೇರಿಕೊಳ್ಳುವುದರ ಮೂಲಕವಾಗಿ ಅವರ ಬುದ್ಧಿ ಹಾಳಾಗಿ ಇರಲೂಬಹುದು ಎನ್ನುವ ಸರಿಯಾದಂತಹ ವಿಚಾರವನ್ನು ತಿಳಿದು ಎಲ್ಲ ವಿಷಯವನ್ನು ತಿಳಿಸ್ತೇನೆ. ಮಾಡ್ತೇನಮ್ಮ. ನಿನ್ನ ನೀತಿಯ ಮಾತುಗಳನ್ನು ಕೇಳದೆ ಹೋದ ಎಂದಿದ್ರೆ ಆ ಹೊತ್ತಿನಲ್ಲಿ ಹೇಳು. ಕಳುಹಿಸಿಕೊಟ್ಟವಳು ಸಾಮಾನ್ಯದವಳಲ್ಲ, ಲೋಕ ಮಾತೆಯಾಗಿದ್ದಾಳೆ. ಅವತ್ತು ನೀನು ತಪಸ್ಸಿನ ಮೂಲಕವಾಗಿ ಆ ಭೈರವಿ ಯಾಗವನ್ನು ಮಾಡುವುದರ ಮೂಲಕವಾಗಿ ಮೆಚ್ಚಿಸಿಕೊಂಡೆಯಲ್ಲ. ಆ ಮಹಾದೇವಿ ಈ ಹೊತ್ತಿನಲ್ಲಿ ಹೊರಟು ನಿಂತಿದ್ದಾಳೆ. ಆಕೆಯ ಕುಪಿತಕ್ಕೆ ನೀನು ಒಳಗಾಗುವುದು ಬೇಡ. ಮಾತನ್ನು ಕೇಳಿ ಸದ್ಧರ್ಮದಲ್ಲಿ ನಡೆಯುವುದಿದ್ದರೆ ನಿನಗೆ ಬದುಕುವುದಕ್ಕೆ ಅವಕಾಶ ಉಂಟು. ಅದು ಇಲ್ಲ ಅಂತಾದ್ರೆ ನಿನ್ನ ನಾಶಕ್ಕಾಗಿ ಮಹಾಮಾತೆ ಬರುತ್ತಾ ಇದ್ದಾಳೆ ಎಂಬ ಹಾಗೆ ಎಚ್ಚರಿಕೆ ಹೇಳಬೇಕಲ್ಲ. ಅಮ್ಮ ನನ್ನ ವಿಚಾರ ಎಲ್ಲ ಗೊತ್ತಾದ್ರೆ ಉಂಟಲ್ಲ ಅವ ನನ್ನ ಮಾತನ್ನು ಕೇಳಿಯ. ಖಂಡಿತ. ಒಂದು ವೇಳೆ ನನ್ನ ಮಾತಿಗೆ ಮಾನ್ಯತೆ ಕೊಡದಿದ್ರೆ ದೇವಿಯಿಂದ ಕಳುಹಲ್ಪಟ್ಟವ ಎನ್ನುವಂತ ವಿಚಾರವನ್ನು ಹೇಳಿದಾಗ ಕೇಳಿ ಅನ್ನುವಂತ ವಿಶ್ವಾಸ ಹೋಗಿ ಬರ್ತೇನೆ. ಹೋಗಿ ಬಾ ಕಂದ.